ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಕೋಲಾಹಲಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಅಂತೂ ಎರಡು ಹೆಜ್ಜೆ ಮುಂದೆ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ನಾವು. ಯಾಕಂದ್ರೆ ಫುಲ್ ಆಕ್ಟಿವ್ ಆಗಿ ಮಾತಾಡ್ತಿದ್ದಾರೆ ಅವರು. ಒಂದು ಅಘೋಷಿತ ಒಪ್ಪಂದ ಆಗಿದೆ ಅನ್ನೋ ದಾಟಿಯಲ್ಲೇ ಮಾತಾಡ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರು ಕೆಲವರು ಸೈಲೆಂಟ್ ಆಗಿದ್ದಾರೆ, ಬಟ್ ಡಿ.ಕೆ. ಶಿವಕುಮಾರ್ ಅವರ ವರ್ಚಸ್ ಜಾಸ್ತಿ ಆಗ್ತಿದೆ. ಪವರ್ ಶೇರಿಂಗ್ ಬಗ್ಗೆ ಮಾತಾಡಬಾರ್ದು ಅಂತಾನೆ ಫುಲ್ ಆಕ್ಟಿವ್ ಆಗಿದ್ದಾರೆ. ಪವರ್ ಶೇರಿಂಗ್ ಬಗ್ಗೆ ಏನನ್ನೂ ಮಾತಾಡ್ತಾ ಇಲ್ಲ, ಸೈಲೆಂಟ್ ಗೇಮ್ ಮೂಲಕ ಸಿಎಂ ಸಿದ್ದರಾಮಯ್ಯ ಇದ್ದಾರೆ. ಹೈಕಮಾಂಡ್ ನಿರ್ಧಾರ ಅಂತ ಹೈಕಮಾಂಡ್ ಜಪ ಮಾಡ್ತಿದ್ದಾರೆ ನಾಯಕರು. ಮಾತಾಡಿ ಯಾರೂ ದಣಿವಾಗೋದು ಬೇಡ ಅಂತ ಡಿ.ಕೆ. ಶಿವಕುಮಾರ್ ಇನ್ನೊಂದು ಕಡೆಗೆ ಟಾಂಗ್ ಕೊಡ್ತಾ ಇದ್ದಾರೆ. ಪವರ್ ಶೇರಿಂಗ್ ವಿಚಾರದಲ್ಲಿ ಸೈಲೆಂಟ್ ಆಗಿ ಚದುರಂಗದ ಆಟದಲ್ಲಿ ಒಂದೊಂದೇ ಪಾಯಿಂಟ್ಗಳನ್ನ ಮೂವ್ ಮಾಡ್ತಿದ್ದಾರೆ. ಯಾರು ಯಾರಿಗೆ ಚೆಕ್ಮೇಟ್ ಇಡ್ತಾರೆ, ಯಾರು ಈ ರೇಸನ್ನು ಗೆಲ್ತಾರೆ ಅನ್ನೋದನ್ನ ನೋಡಬೇಕಾಗತ್ತೆ. ಲಾಸ್ಟ್ ಟೈಮು ಇಷ್ಟೇ ಖುಷಿಯಾಗಿದ್ದರು ಡಿ.ಕೆ. ಶಿವಕುಮಾರ್ ಅವರು. ಬಟ್ ಅವ್ರು ಒಂದ್ಸಲ ಅಮೆರಿಕ ಪ್ರವಾಸಕ್ಕೆ ಹೋಗಿ ಹಿಂಗೆ ವಾಪಸ್ ಬರೋಷ್ಟೊತ್ತಿಗೆ ಇಡೀ ಚಿತ್ರಣವನ್ನು ಚೇಂಜ್ ಮಾಡಿದ್ದ ಜಾತಿ ಸಿದ್ದರಾಮಯ್ಯ ಅವರಲ್ಲಿದೆ. ಹೀಗಾಗಿ ತುಂಬ ಸೂಕ್ಷ್ಮವಾಗಿ ವಾಚ್ ಮಾಡಬೇಕನ್ಸುತ್ತೆ. ಬಟ್ ಡಿ.ಕೆ. ಶಿವಕುಮಾರ್ ಎರಡು ಹೆಜ್ಜೆ ಮುಂದೆ ಇಟ್ಟು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ಫ್ರಂಟ್ ಫೂಟಲ್ಲಿ ಆಡ್ತಾ ಇದ್ದಾರೆ. ಅವ್ರು ಹೇಳಿದ್ರು ಏನೇನು ಮಾತಾಡಿದೀವೋ ಎಲ್ಲ ಹೈಕಮಾಂಡ್ ಲೆವೆಲಲ್ಲಿ ಆಗಿದೆ ಅಂತ ಅಂತಿದ್ದಾರೆ. ನೀವು ದಣಿ ತಗೊಳ್ಳೋದು ಬೇಡ, ಯಾವ ಲೀಡರ್ಗಳು ದಣಿ ತಗೊಳ್ಳೋದು ಬೇಡ. ನಾನು ಮುಖ್ಯಮಂತ್ರಿಗಳು ಏನು ಮಾತಾಡಿದ್ವಿ ಅದು ಮಾತ್ರ ಮಾತು. ಅದು ಬಿಟ್ಟರೆ ಯಾರ ಮಾತುಗೂ ಕಿಮ್ಮತ್ತು ಇಲ್ಲಿಲ್ಲ. ಒಮ್ಮತದಲ್ಲಿರೋದಕ್ಕೆ ಈ ರಾಜ್ಯದಲ್ಲಿ 135 ಬಂದು 36 139 141ವರೆಗೂ ತಪ್ಪಿದ್ವಿ. ಅದೆಲ್ಲ ನಮ್ಮ ಕೈನಲ್ಲಿ ಏನಿದೆ ರೀ. ನಾನು ಹೆಂಗೆ ಅದಕ್ಕೆ ಹೇಳಿಕೆ ಕೊಡಲಿ? ಅಪೇಕ್ಷೆ ಇರ್ಬೋದು, ಆದರೆ ನಾನು ಹೆಂಗಪ್ಪ ಹೇಳಿಕೆ ಕೊಡಲಿ? ಅದು ಗೊತ್ತಿಲ್ಲ ನನಗೆ. ನವೆಂಬರ್ ಕ್ರಾಂತಿ ಅವೆಲ್ಲ ನಮಗೇನು ಗೊತ್ತಾಗಲ್ಲ. ಅದು ಬಿಡಿ, ಅದು ಬಿಟ್ಬಿಟ್ಟು ಬೇರೆ ಏನಾರು ಚರ್ಚೆ ಅಥವಾ ಕ್ರಾಂತಿ ಅಂತ ಏನೂ ಇಲ್ಲ. ಏನಾಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಸದ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇದ್ದಾರೆ, ಅವರು ಮುಂದುವರೆದಿದ್ದಾರೆ. ಏನಾಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಹೈಕಮಾಂಡ್ ಏನಾಗಬೇಕು ಅನ್ನೋದು ತೀರ್ಮಾನ ಮಾಡ್ತೀವಿ. ಎಲ್ಲ ವಿಷಯಗಳು ಹೈಕಮಾಂಡ್ ಅಂಗಡಿದೆ. ಅದ್ರ ಹೊರತುಪಡಿಸು ಕ್ರಾಂತಿ ಭ್ರಾಂತಿ ಏನೂ ಇಲ್ಲ. ಆಸೆ ವ್ಯಕ್ತ ಮಾಡೋದು, ಆಸೆ ಇಟ್ಕೊಳ್ಳೋದು ತಪ್ಪೇನಿಲ್ಲ. ಅಂತಿಮವಾಗಿ ಏನಾಗಬೇಕು, ಯಾರಿಗಾಗಬೇಕು ಅನ್ನೋದು ಹೈಕಮಾಂಡೇ ತೀರ್ಮಾನ ಮಾಡ್ತಾರೆ. ಶಾಂತಿ ಆಗಲಿ ಇದು ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ, ಪಕ್ಷದ AICC ಅಧ್ಯಕ್ಷರ ಗಮನಕ್ಕೆ ಬಿಟ್ಟಂಥ ವಿಚಾರ. ಏನು ಪಕ್ಷ ಹೇಳುತ್ತೋ ನನ್ನ ಸಮೇತ ನಾವು ಅದನ್ನು ಕೇಳಲಿಕ್ಕೆ ಸಿಗ್ಬೋದು. ಯಾವತ್ತೂ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರು ಏನು ಮಾತನಾಡ್ತಾರೆ ಆ ರೀತಿ ನಡ್ಕೊಳ್ತಾರೆ, ಆ ರೀತಿ ಮಾಡಿ ತೋರಿಸ್ತಾರೆ. ಅವರು ಇವತ್ತಲ್ಲ ಮುಂಚೆಯಿಂದನೂ ಕೂಡ ಸೋನಿಯಾ ಗಾಂಧಿಯವರ ತ್ಯಾಗದ ಮಾತನ್ನು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಪಕ್ಷದ ಸಂಘಟನೆಯ ಹೊತ್ತಿನಲ್ಲಿ ನಮಗೆ ಹೇಳ್ಕೊಂಡು ಬಂದಿದ್ದಾರೆ. ಸೊ ಅದಕ್ಕೆ ಬೇರೆ ಕಲ್ಪನೆ ಕಟ್ಟೋದು ಬೇಡ. ಸತೀಶ್ ಜಾರಕಿಹೊಳಿ ಅವರು ಕೂಡ ಇಷ್ಟೆಲ್ಲ ವಿದ್ಯಮಾನಗಳಲ್ಲಿ ಒಂದು ಪೊಟೆನ್ಷಿಯಲ್ ಪ್ಲೇಯರ್ ರೀತಿ ಕಾಣಿಸ್ತಾ ಇದ್ದಾರೆ. ಒಂದು ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡವರು ಯತೀಂದ್ರ ಅವರು ಇವರ ಕುರಿತಂತೆ ಕೊಟ್ಟಂತಹ ಹೇಳಿಕೆ, ಈ ಬೆನ್ನಲ್ಲೇ ದಿಲ್ಲಿ ಯಾತ್ರೆ. ಡೀಟೇಲ್ಸ್ ಕೊಡ್ತಾರೆ ರವೀಶ್. ಈಗ ಸತೀಶ್ ಜಾರಕಿಹೊಳಿ ಅವ್ರ ಜೊತೆಗೆ ಇನ್ನೂ ಯಾರೆಲ್ಲ ಹೋಗ್ತಾ ಇದ್ದಾರೆ, ಎಷ್ಟೆಷ್ಟೊತ್ತಿಗೆ ಯಾರ್ಯಾರನ್ನ ಮೀಟ್ ಮಾಡಬೇಕು ಅಂತ ಇಟ್ಕೊಂಡಿದ್ದಾರೆ, ಅಜೆಂಡಾಗಳು ಏನು, ಏನೇನು ಮಾಹಿತಿಗಳು ಸಿಗ್ತಾ ಇದೆ ಅಂತ ಪ್ರಮುಖವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ನ ಒಳಗಡೆ ಯಾರೊಬ್ರು ಕೂಡ ಡೆಲ್ಲಿಗೆ ಹೋದ್ರೆ ಇಂತಹ ಸಂದರ್ಭದಲ್ಲಿ ಅದಕ್ಕೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತದ್ದು ಕೂಡ ಒಂದು ಪ್ರೋಗ್ರಾಮ್ನ ಫಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಅವರ ಇಲಾಖೆಗೆ ಸಂಬಂಧಪಟ್ಟಂತ ಒಂದು ಏನೇ ಕಾರ್ಯಗಳಿದ್ರು ಕೂಡ ಅದ್ರ ಜೊತೆಗೆ ಆಡ್ ಆನ್ ಆಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋದನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ವೇಣುಗೋಪಾಲ್ ಸಹಿತ ಕೆಲ ಹೈಕಮಾಂಡ್ ನಾಯಕರ ಭೇಟಿಗೆ ಸಮಯ ಕೇಳಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಅಂದ್ರೆ ಎಷ್ಟು ಜನರನ್ನ ಭೇಟಿ ಆಗ್ಬೇಕು, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಸಮಯ ಕೇಳಿದಾರ ಅನ್ನೋದ್ರ ಬಗ್ಗೆ. ಆದ್ರೆ ದೆಹಲಿಗೆ ಹೋಗ್ತಾ ಇರ್ತಕ್ಕಂಥದ್ದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಯಾಕೆಂದ್ರೆ ಒಂದ್ ಕಡೆ ಉತ್ತರಾಧಿಕಾರತ್ವದ ಬಗ್ಗೆ ಯತೀಂದ್ರ ಕೊಟ್ಟಂತ ಹೇಳಿಕೆ ಜೊತೆಗೆ CM ರೇಸ್ ಆಗಿರ್ಬೋದು, ಇನ್ನುಳಿದಂತೆ KPCC ಅಧ್ಯಕ್ಷ ಸ್ಥಾನ ರೇಸ್ ಆಗಿರ್ಬೋದು, ಈ ಒಂದು ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ಹೆಸರು ಕೇಳಿ ಬರ್ತಾ ಇರತಕ್ಕಂಥ ಹಿನ್ನೆಲೆ ಸಾಕಷ್ಟು ಮಹತ್ವವನ್ನ ಪಡೆದುಕೊಳ್ತಾ ಇದೆ. ಆ ಕಾರಣಗಳಿಗೋಸ್ಕರವಾಗಿ ಈ ಬಾರಿಯ ಸತೀಶ್ ಜಾರಕಿಹೊಳಿ ಅವರ ಭೇಟಿ ಕೆಲವೊಂದಷ್ಟು ಶಾಸಕರು ಕೂಡ ಹೋಗ್ತಾ ಇದ್ದಾರೆ. ಹಾಗಾಗಿ ಅವ್ರನ್ನ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಏನು ಎಲ್ಲ ಸಪರೇಟ್ ಪ್ರತ್ಯೇಕವಾಗಿ ಕೆಲಸ ಇದೆಯೋ ಅಥವಾ ರಾಜಕೀಯ ಕೆಲಸನೋ ಏನೋ ಅನ್ನೋದ್ರ ಬಗ್ಗೆ ಕೂಡ ಗೊತ್ತಾಗಬೇಕಾಗಿದೆ. ಇನ್ನುಳಿದಂತೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಅದನ್ನ ಒಂದ್ ರೀತಿಯಲ್ಲಿ ಸಾಫ್ಟ್ ಆಗಿ ತೆಗೆದುಕೊಂಡು ಸಾಫ್ಟ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ. ಅವ್ರ ಶಾಸಕರು ಸಚಿವರು ಬೇರೆ ಬೇರೆ ಕೆಲಸ ಇರುತ್ತೆ, ಹೋಗ್ತಾರೆ, ನಾನು ಹೋಗ್ತಾ ಇದ್ದೀನಿ ನವೆಂಬರ್ 6ನೇ ತಾರೀಕು ಅಂತ ಕೂಡ ಅವರು ಸ್ಪಷ್ಟಪಡಿಸ್ತಾರೆ. ಒಂದಂತೂ ಸತ್ಯ, ಕಾಂಗ್ರೆಸ್ನ ಒಳಗಡೆ ಈಗ ಆಗ್ತಾ ಇರ್ತಕ್ಕಂತ ಬೇರೆ ಬೇರೆ ರೀತಿಯ ಬೆಳವಣಿಗೆ ಹಿನ್ನೆಲೆಯಲ್ಲಿ ಪ್ರತಿ ಭೇಟಿಯು ಅಂದ್ರೆ ಸಚಿವರು ಮತ್ತೆ ಕೆಲ ಶಾಸಕರ ಪ್ರತಿ ಭೇಟಿಯು ಕೂಡ ಸಾಕಷ್ಟು ಒಂದ್ ರೀತಿಯಲ್ಲಿ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಆದ್ರೆ ಒಳಗಡೆ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ದಿನ ಕಾಯಲೇಬೇಕಾಗುತ್ತೆ ಅದು ಹೊರಗಡೆ ಬರೋದಕ್ಕೆ ಅಂತ. ರೈಟ್, ಧನ್ಯವಾದ ರವೀಶ್ ತಮ್ಮ ಮಾಹಿತಿಗಾಗಿ. ಸೊ ಇದು ಸತೀಶ್ ಜಾರಕಿಹೊಳಿ ಅವರ ಭೇಟಿ ಹಿನ್ನೆಲೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ವ್ಯಾಖ್ಯಾನ.